ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳನೇ ಹೆಲ್ದಿಯಾಗಿರುವಂತಹ ಒಂದು ಡ್ರಿಂಕ್ ಪೌಡರ್ ಅಂದರೆ ಹಲಸಿನ ಬೀಜದಿಂದ ಮಾಡಿದಂತಹ ಮಾಲ್ಟ್ ಪುಡಿಯನ್ನು ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಚಹಾ ಕಾಫಿ ಎಲ್ಲ ಡೈಲಿ ಕುಡಿಯುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ರೆ ಇದನ್ನು ಒಂದು ಹೊತ್ತು ಕುಡಿದು ನೋಡಿ, ಪದೇ ಪದೇ ನೀವು ಮಾಡಿ ಕುಡಿಬೇಕು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ದೊಡ್ಡವರು ಚಿಕ್ಕವರು ಅಂತ ಹಿಡಿದು ಎಲ್ಲರೂ ಇದನ್ನು ಸೇವನೆ ಮಾಡಬಹುದು. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನೊಂದು 30ರಿಂದ 35 ಆಗುವಷ್ಟು ಹಲಸಿನ ಬೀಜಗಳನ್ನು ತಗೊಂಡಿದ್ದೀನಿ. ಇದನ್ನು ಈಗ ಹೊರಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಳೋಣ. ನೀವು ಫ್ರೆಶ್ ಆಗಿರುವಾಗಲೇ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. 1 ದಿವಸ ಅಥವಾ 2 ದಿವಸ ಇದನ್ನು ಹೊರಗಡೆ ಇಟ್ಕೊಂಡು, ಮತ್ತು ಅದು ಸ್ವಲ್ಪ ಸಿಪ್ಪೆ ಎಲ್ಲ ನೋಡಿ ಬಿಟ್ಕೊಂಡಂಗೆ ಆಗುತ್ತೆ ಅಲ್ವಾ, ಅಷ್ಟಾದರೆ ನಿಮಗೆ ತುಂಬ ಸುಲಭದಲ್ಲಿ ತೆಕ್ಕೊಳ್ಬೋದು. ಈಗ ನೋಡಿ ಹೊರಗಿನ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ. ನಿಮಗೆ ಆಗತ್ತೆ ಅಂತಂದರೆ ಅದರ ಬ್ರೌನ್ ಪೋರ್ಷನನ್ನು ತೆಗಿಬೋದು. ತೆಗಿಯೋದಿಲ್ಲ ಅಂತಂದ್ರೂ ಓಕೆ, ತೊಂದರೆ ಇಲ್ಲ. ಈಗ ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡೋದಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದನ್ನು ಪ್ಯಾನ್ನಲ್ಲಿ ಹಾಕಿ ಹುರ್ಕೊಳ್ಬೇಕೀಗ. ನೋಡಿ, ಈಗ ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇನ್ನು ತುಂಬ ದಪ್ಪ ತಳ ಇರುವಂತಹ ಒಂದು ಬಾಣಲಿ ಆದರೂ ತಗೊಳ್ಳಿ ಅಥವಾ ಪ್ಯಾನನ್ನಾದರೂ ತಗೊಳ್ಳಿ. ನಾವೀಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಆದರೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಹುರಿದಾದ ನಂತರ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು. ನೋಡಿ, ನಾನೀಗ 5ರಿಂದ 10 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ಇನ್ನೀಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಮ್ಮೆ ಪುಡಿ ಮಾಡ್ಕೊಳ್ಳೋಣ. ನೈಸಾಗಿ ಪುಡಿ ಮಾಡೋದಕ್ಕೆ ಬರೋದಿಲ್ಲ, ಜಸ್ಟ್ ತರಿಯಾಗಿ ರುಬ್ಕೊಳ್ಳೋಣ. ಆಮೇಲೆ ನಾವು ಅದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಮತ್ತೆ ಫೈನಾಗಿ ಪುಡಿ ಮಾಡ್ಕೊಳ್ಬೋದು. ಅಂದರೆ ಒಮ್ಮೆಗೆ ನಮಗೆ ಈ ಹಲಸಿನ ಬೀಜವನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಮ್ಮೆ ನಾವು ಗ್ರೈಂಡ್ ಮಾಡಿದಂತಹ ಈ ಹಲಸಿನ ಬೀಜವನ್ನು ನೀವು ನೋಡ್ತಿರ್ಬೋದಲ್ಲ, ತುಂಬ ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನು ನಾವಿದನ್ನು ಸರಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ತಿರ್ಗಾ ಅದೇ ಪ್ಯಾನ್ನಲ್ಲಿ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ನೈಸಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಈ ಥರದ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ. ಹಲಸಿನ ಬೀಜವನ್ನು ನೀವು ಪೌಡರ್ ಮಾಡಿ ಇಡ್ತೀರಿ ಅಂತ ಆದರೆ ಹೀಗೇ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ನಿಮಗೆ ಪೌಡರ್ ಮಾಡೋದಕ್ಕೂ ಬರುತ್ತೆ. ಈಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷಗಳ ಕಾಲ ಹುರಿದಾದ ನಂತರ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನೆಕ್ಸ್ಟ್ ಈಗ ನಾನು ತೋರಿಸ್ತಾ ಇರುವಂಥದ್ದು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಒಂದು 1/4 ಗಂಟೆ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಬ್ರೌನ್ ಕಲರಿಗೆ ಬಂದಿದೆಯಲ್ಲ. ಇನ್ನು ಇದನ್ನು ತುಂಬ ಕೂಲಾಗೋದಕ್ಕೆ ಬಿಟ್ಟ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಅಂದರೆ ಪುಡಿ ಮಾಡಿಕೊಂಡು ತರೋಣ. ನೋಡಿ, ಕ್ವಾಂಟಿಟಿಯಲ್ಲೂ ತುಂಬಾ ಕಡಿಮೆ ಆಗಿದೆ ನೋಡಿ. ಈಗ ನಾನು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೀವು ರುಬ್ಕೊಳ್ಳಿ. ಕೆಲವೊಂದು ಮಿಕ್ಸಿ ಜಾರಲ್ಲಿ ಅಷ್ಟು ಫೈನಾಗಿ ಅಂತ ಬರೋದಿಲ್ಲ, ನಿಮಗೆ ಆಗೋವಷ್ಟು ರುಬ್ಬಿಕೊಳ್ಬೋದು ನೈಸಾಗಿ. ಇನ್ನೀಗ ಒಂದು 3ರಿಂದ 4 ಏಲಕ್ಕಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಫ್ಲೇವರ್ಗೋಸ್ಕರ ಇಲ್ಲಿ ಸ್ಯಾಫ್ರಾನ್ ಅಂದರೆ ಪ್ಯೂರ್ ಕೇಸರ್ ಅನ್ನು ಹಾಕ್ಕೊಳ್ಳಿ. ಅದು ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಕಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ಒಂದು 4 ಸ್ಪೂನಿಂದ 5 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆಯನ್ನು ಕಂಪಲ್ಸರಿಯಾಗಿ ನೀವು ಹಾಕ್ಕೊಳ್ಳಿ. ಸಕ್ಕರೆ ಬದಲಾಗಿ ನೀವು ಕಲ್ಲು ಸಕ್ಕರೆಯನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಕೆಲವರು ಸಕ್ಕರೆಯನ್ನು ಅಷ್ಟು ಇಷ್ಟಪಡೋದಿಲ್ವಲ್ಲ. ಇನ್ನೀಗ ನೋಡಿ, ತುಂಬ ನೈಸಾಗಿ ಅಂದರೆ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ನಾವು ಜಾಡಿಯಲ್ಲಿ ಹಾಕಿ ತುಂಬಿಸಿ ಎಷ್ಟು ಸಮಯ ಬೇಕಾದರೆ ಇಟ್ಕೊಳ್ಬೋದು. ನೀವು ಒಂದ್ಸಲ ಇದನ್ನು ಮಾಡಿ ನೋಡಿ, ಅಷ್ಟು ರುಚಿಯಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಾಲ್ಟ್ ಮಾಡಿದರೆ ಅಂತೂ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಇನ್ನೀಗ ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೀಗ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ನಾವೀಗ ಏನು ಮಾಲ್ಟ್ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ನಾನಿಲ್ಲೀಗ ಇವತ್ತು 1 ಲೋಟದಷ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1 ಲೋಟಕ್ಕೆ 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಇನ್ನು ನಿಮಗೆ ಸಕ್ಕರೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಾವಾಗಲೇ ಹಾಕಿದ್ದೀವಿ. ಈಗ ನಾನು ಸಹ ಇಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಇದು ಕುದ್ದಾದ ನಂತರ ಇದರ ಸತ್ವೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ನಾವೀಗ ಹಲಸಿನ ಬೀಜ ಆಗಿರ್ಬೋದು, ಸ್ಯಾಫ್ರನ್ ಹಾಕಿರ್ತೀವಿ, ಏಲಕ್ಕಿ ಎಲ್ಲ ಅಷ್ಟು ಸೂಪರ್ ಆದಂತಹ ಫ್ಲೇವರ್ ಕೊಡುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡಬೇಕು, ಕುಡಿಬೇಕು ಅಂತ ಅನಿಸುತ್ತೆ. ಈಗ ನಾನು ಅರ್ಧ ಲೋಟದಷ್ಟು ಕುದಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ.
ನಂತರ ಕೂಡ ಅಷ್ಟೇ, ಒಂದು ಕುದಿ ಬಂದರೆ ಸಾಕಾಗುತ್ತೆ ಹಾಲು ಹಾಕಿದ ನಂತರ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬರ್ತಿದೆಯಲ್ಲ. ನಾವು ಹಳದಿ ಪೌಡ್ರನ್ನು ಹಾಕಿರೋದ್ರಿಂದ ಅದು ಸಹ ಕಲರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ವಾ, ತುಂಬಾ ಹೆಲ್ದಿಯಾಗಿರುವಂತಹ ಮಾಲ್ಟ್ ರೆಸಿಪಿಯನ್ನು, ಹಲಸಿನಕಾಯಿ ಬೀಜವನ್ನು ಯಾವತ್ತೂ ಬಿಸಾಕೋದಕ್ಕೆ ಹೋಗಬೇಡಿ. ಈ ಥರದ ಸೂಪರ್ ಆದಂತಹ ಡ್ರಿಂಕನ್ನು ನೀವು ಸಹ ಮನೆಯಲ್ಲಿ ಮಾಡಿ ಕುಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.